ಈಗ ಮೂಸ್ರ ಓಂಕಾರವನ್ನು ಮಾಡೋಣ. ಜಾಗಿಂಗ್ ಅನ್ನು ಮಾಡೋಣ. ಯಾವ ಮ್ಯೂಸಿಕ್ನೊಂದಿಗೆ ಜಾಗಿಂಗ್ ಮಾಡಿದಂದ್ರೆ
ಈಗ ನಾವು ಸುಮಾರು 12 ಜಾಗಿಂಗ್ಗಳನ್ನು ಮಾಡಿದ್ದು. ಇಷ್ಟು ಜಾಗಿಂಗ್ಗಳನ್ನು ಮಾಡಿದ್ರೆ ನಾವು 5 ಕಿಲೋಮೀಟರ್ ಹೋಗೋದಷ್ಟೇ ನಮಗೆ ವ್ಯಾಯಾಮ ಮಾಡ್ತಾರೆ. ಅದಕ್ಕೆ ಈಗ ನಾವು ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಮುಂದುಗಡೆ
change. ಬಲಗಾಲನ್ನು ತೆಗೆದುಕೊಳ್ಳಿ. ಈಗ ಪಾದಹಸ್ತಾಸನ ಮಾಡೋಣ. ಎರಡು ಕೈಗಳು ಇದು ಸಮಾಂತರವಾಗಿ. ಸಾಧ್ಯ ಕೈಗಳ ಮೇಲ್ಗಡೆ ಇರುತ್ತೆ ಪೂರ್ಣವಾಗಿ. ನಮ್ಮ ದೃಷ್ಟಿ ಎದುರುಗಡೆ ಇದೆ. ಕೈಗಳನ್ನು ಚುಚ್ಚಿ ಮುಂದೆ ಚಾಚ್ತಾ ಎರಡು ಕೈಗಳನ್ನು ಚಚ್ಚಿ ಮುಂದೆ ಚಾಚಿ ನಮ್ಮ ಎರಡು ಕೈಗಳನ್ನು ಪಾದದ ಕಟ್ಟುತ್ತದೆ. ಹಣೆಯನ್ನು ಮೊದಲಾಗಿ ಪ್ರಯತ್ನ ಮಾಡಿ ಮೊದಲನ್ನು ಮಟ್ಟಬಾರದು. ಇದರಿಂದ ನಡುವು, ಬದಲು, ಬೆನ್ನು, ಬದ್ದು ಕಡೆ ಹೋಗ್ತದೆ. ಚಾ ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡು ಕಾಲು ಕೂಡಿರಲಿ, ಎರಡು ಹೆಬ್ಬಾಳಲ್ಲಿ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಶಕ್ತಿ ಅನುಸಾರ ಹಿಂದ್ಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಈಗ ತಾಡಾಸನ ಮಾಡೋಣ. ಎರಡು ಕೈಗಳನ್ನು ಇಟ್ಟುಕೊಂಡು ನಿಂತುಕೊಳ್ಳಿ. ನಿಧಾನವಾಗಿ ತಿರುಗಿಸಿ ಮೇಲೆ ತಗೊಳ್ಳಿ. ಪೂರ್ಣವಾಗಿ ಎರಡು ಕೈಗಳನ್ನು ಇಟ್ಟು ಎರಡು ಕೈಗಳು ನಮ್ಮ ಕಿವಿ ಕಾಲಿರಲಿ, ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ನಿಧಾನವಾಗಿ ಇಟ್ಟು ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲಗೈಯನ್ನು ಮೇಲೆ ನಿಧಾನವಾಗಿ ಮಾಡಿ. ದೃಷ್ಟಿ ಎದುರುಗಡೆಯಲ್ಲಿ ಮನಸ್ಸನ್ನು ಭಾವಗೊಳಿಸಿ ಹೆಚ್ಚೆಚ್ಚಿಗೆ ಈ ಆಸನದಿಂದ ಪ್ರಯತ್ನ ಮಾಡಿ. ಈಗ ಬಲಗಾಲನ್ನೆತ್ತಿ ಎಡತೊಡೆಯ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಿ.
ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರ 12 ಹೆಸರುಗಳ ಇರುವಂಥ ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈ ರೀತಿ ನಮಸ್ಕಾರ ಸ್ಥಿತಿಯಲ್ಲಿ ನಿಂತುಕೊಳ್ಳಿ. ನಮ್ಮ ಕೈಗಳು ಎದೆಯ ಭಾಗದಲ್ಲಿ. ಓಂ ಮಿತ್ರಾಯ ನಮಃ. ಓಂ ಪಾರ್ವತಿ. ಓಂ ಸೂರ್ಯಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕರಾಯ ನಮಃ. ಓಂ ಸೃಷ್ಟೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮಜ್ಜೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಭರ್ತಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರುಗಳ ಮೂಲಕ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಹೇಳಿ. ಪ್ರಣಾಮಾಸನ, ಉರ್ಧ್ವಸ್ಥಾಸನ, ಪಾದಸ್ಥಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಉರ್ಧ್ವಸ್ಥಾಸನ, ಪ್ರಣವಾಸನ, ವಿಶ್ರಾಮ. ಈಗ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ. ಸಾವನ್ನಗಳು ಮಾಡಿ. ವಿಶ್ರಾಮ. ನಿನ್ನೆ ನಾವು ಈ ಅಷ್ಟಾವರಣಗಳಿಗೆ ಹೇಳಿ ಸ್ವಲ್ಪ ಈ ಯೋಗ ಕಲಿಬೇಕಂತಂದ್ರೆ ಜೀವನದಲ್ಲಿ ಅಷ್ಟಾವರಣಗಳನ್ನು ನಾವು ಕಲಿಬೇಕು, ನಿಯಮಗಳನ್ನು ಪಾಲಿಸಬೇಕು. ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀನು ಹೇಳಿ ಯಮದೊಳಗೆ 5 ನಿಯಮಗಳು. ಏನು? ಅಹಿಂಸೆ, ಸತ್ಯ, ಅಸ್ಥೇಯ ಮತ್ತು ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಈಗ ಅವನ ನಿನ್ನೆ ಸ್ವಲ್ಪ ಅದ್ರ ಬಗ್ಗೆ ಹೇಳಿದೆ. ಅಹಿಂಸೆ ಅಂದ್ರೇನು? ತನು ವಚನ ಮನಗಳಿಂದ ಪರರಿಗೆ ನೋವನ್ನುಂಟು ಮಾಡದೆ ವಿನಯದಿಂದ ವರ್ತಿಸುವುದೇ ಅಹಿಂಸೆ. ಏನು?
ತನು ವಚನ ಮನಗಳಿಂದ ಪರರಿಗೆ ನೋವನ್ನುಂಟು ಮಾಡದೆ ವಿನಯದಿಂದ ವರ್ತಿಸುವರೇ ಅಹಿಂಸೆ ಅಂತ ಹೇಳ್ತಾರೆ. ಅದಕ್ಕೆ ನಿಷ್ಠೂರ ನುಡಿ, ಕುಚೇಷ್ಟೆ, ಉಪಹಾಸದಿಂದ ವಾಕ್ಯ, ಮರ್ಮ ಭೇದಕ ಶಬ್ದಗಳ ಬಳಸುವುದು ವಾಚಕ ಹಿಂಸೆ ಆಗ್ತದಲ್ಲ. ವಾಚಕ ಹಿಂಸೆಗಳ ಬರ್ತಾವೆ ಇದ್ರೊಳಗಿನ ಮತ್ತು ಸಬ್ ಡಿವಿಷನ್ ವಾಚಕ ಹಿಂಸೆ ಅಂದ್ರೆ ಮಾತಿನಿಂದ ನಾವು ಅವರಿಗೆ ಹಿಂಸೆಯನ್ನು ಕೊಡುವುದು, ಇದು ವಾಚಕ ಹಿಂಸೆ ಬರ್ತದೆ. ಪ್ರಾಣಿ ಹಿಂಸೆ ಅಂದರೆ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಬಾರ್ದು. ಇನ್ನೊಂದು ಮಾನಸಿಕ ಹಿಂಸೆ, ಮಾನಸಿಕವಾಗಿ ನಾವು ಮಂದಿಗೆ ಕಾಸು ಕೊಡ್ತಿತ್ತು, ಅವ್ರು ಏನೋ ಹೇಳಿ ಮಾನಸಿಕವಾಗಿ ನಾವು ಮಾಡ್ತಿರ್ತೀವಿ, ಅದು ಮಾನಸಿಕ ಹಿಂಸೆ ಆಗಬಾರ್ದು. ಕಾಯಕ ವಾಚಕ ಹಿಂಸೆ ಮಾಡಬಾರ್ದು. ಅಂದರೆ ನಾವು ಕಾಯಕದಿಂದ ಕೆಲಸದಿಂದ ಅವರಿಗೆ ಕೆಲವೊಂದು ಹಿಂಸೆಯನ್ನು ಮಾಡ್ತೀವಿ, ಅದು ಆಗಬಾರ್ದು. ಪರರಿಗೆ ದುಃಖವಾಗುತ್ತದೆ, ಎಲ್ಲ ಮಾಡೋದ್ರಿಂದ ಪರರಿಗೆ ದುಃಖವಾಗುತ್ತದೆ. ಜನರು ಮೆಚ್ಚಿದಂಥ ಕಲ್ಪನೆಯನ್ನು ಮನಸ್ಸಿನಲ್ಲಿ ತರುವುದು, ಅನ್ಯರಿಗೆ ಅನಿಷ್ಟ ಕೆಟ್ಟ ಬಯಸುವುದು. ಮೊದಲ ಕೆಟ್ಟ ಬಯಸಬಾರ್ದು, ಅವ್ರ ಬಗ್ಗೆ ಕೇಳಿ ಬಯಸಬಾರ್ದು, ಅವರಿಗೆ ಕೆಟ್ಟ ಆಗಲಿ ಅಂತೇಳಿ ಎಂದೂ ಮನಸ್ಸಿನಲ್ಲಿ ನಾವು ಬಯಸಬಾರ್ದು. ಚಿಂತಿಸುವುದು, ಪರದನ ವ್ಯಾಧಾದಿಗಳನ್ನು ನಾವು ಮಾಡಬೇಕು, ಬೆಳೆಸುವುದು ಮಾನಸಿಕ ಹಿಂಸೆ ಅಂತ. ಮತ್ತು ನಿಂದೆ ಅಂದರೆ ಕಲ್ಪನೆಗಳು ಬಂದರೂ ಅವುಗಳನ್ನು ಮನದಲ್ಲಿಯೇ ಲೀನಗೊಳಿಸಿಕೊಂಡು ಜನರಿಗೆ ಒಂದು ಬಗೆಯಬೇಕು. ಅಂದ್ರೆ ಮನಸ್ಸಿನ ಸ್ಥಳಕ್ಕೆ ನಾವು ಅವ್ರಿಗೆ ಹಂಗಾಗಬೇಕು, ಕೆಟ್ಟಾಗಬೇಕು, ನಮಗೆ ಬೈದಿರ್ತಾರೆ, ನಮಗೆ ಮೋಸ ಮಾಡಿರ್ತಾರೆ ಅಂತ ನಾವು ಮನಸ್ಸಿನೊಳಗೆ ಸಹ ಬರಬಾರ್ದು ಅಂತ ಹೇಳ್ತಾರೆ. ಅದುವೇ ಮಾನಸಿಕ ಹಿಂಸೆ ಅಂತ ಹೇಳ್ತಾರೆ. ಅದಕ್ಕೆ ಕಾಯಕ ವಾಚಕ ಹಿಂಸೆಯಿಂದ ಪರರಿಗೆ ದುಃಖವಾಗುತ್ತದೆ. ಅದುದರಿಂದ ಅದಕ್ಕೆ ಹಿಂಸೆ ಎಂದರೆ ನಮಗೆ ಸಮ್ಮತ. ಆದರೆ ಮಾನಸಿಕ ಹಿಂಸೆಯಿಂದ ಅನ್ಯರಿಗೆ ಅನಿಷ್ಟವಾಗುವುದು ಎಂದಾಗ ಅದಕ್ಕೆ ಹಿಂಸೆ ಎನ್ನಬೇಕು. ಅದಕ್ಕೆ ಮಾನಸಿಕ ಹಿಂಸೆ ಬೇಕಾದಂತಾರೆ. ಎಷ್ಟೋ ಮಂದಿ ಅದ್ಯಾಕೆ ನಾವು ಮಾಡಿದ್ರೆ ಅವ್ರಿಗೇನಾಗತ್ತೆ ಅಂತೇಳಿ ಅಂತಿರ್ತಾರಲ್ಲ, ಅದು ಆಗಬಾರ್ದು ಅಂತ. ತನಗೆ ವೈರಿ ಎಂದರೆ ತನ್ನ ದುಷ್ಟ ಮನಸ್ಸೇ ಕೈವಲ್ಯ ಪ್ರಾಪ್ತಿ ಕೊಡಬಲ್ಲ. ಮನಸ್ಸು ಆತ್ಮನ ಚಿಂತನೆ ತೊರೆದು ಅನಾತ್ಮ ಚಿಂತನೆಗೆ ತೊಡಗಿದರೆ ಅದು ನಮ್ಮ ಪತನಕ್ಕೆ ಕಾರಣವಾಗುತ್ತದೆ. ನಾವೆಲ್ಲ ಮೋಸ ಮಾಡುವುದು ಇರ್ತಲ್ಲ, ನಮಗೇನಾಗತ್ತದು ನಮ್ಮ ದಾರಿಯನ್ನು ನಮ್ಮ ಪತನಕ್ಕೆ ನಾವು ದಾರಿ ಮಾಡಿಕೊಟ್ಟಂತಾಗುತ್ತದೆ. ದುಷ್ಟ ಮನಸ್ಸು ಹಿಂಸಕ ಎನಿಸುತ್ತದೆ. ಪ್ರಾಣಿಗಳ ಮತ್ತು ಮೇಲೆ ಕರುಣೆ ಇರಬೇಕು. ಪ್ರಾಣಿಗಳ ಮೇಲೆ ಯಾವಾಗ ಕರುಣೆ ಇರಬೇಕು. ಇದು ಈ ರೀತಿ ನಾವು ಅಹಿಂಸೆಯೊಳಗೆ ಬರ್ತದೆ. ಇನ್ನು ಸತ್ಯ ಅಂದರೆ ಪರಮಾರ್ಥ ಧರ್ಮ, ಶೇವರ, ಪರಹಿತ, ಸಮಚಿತ, ನೀತಿಮತ ಎಂದು ಪ್ರಸಿದ್ಧವಾದ ಯಥಾರ್ಥ ಸ್ಥಿತಿಯೇ ಸತ್ಯ. ಪ್ರತ್ಯಕ್ಷ ಅನುಮಾನ, ಶಬ್ದ ಪ್ರಮಾಣಗಳಿಂದ ನಿರ್ಧಾರಿತವಾದ ಅನುಭವವನ್ನು ಇದ್ದಕ್ಕಿದ್ದಂತೆ ಪ್ರಕಟ ಮಾಡುವುದು ಸತ್ಯ. ಈ ಸತ್ಯವು ಅನ್ಯರಿಗೆ ಅಹಿತ ಉಂಟು ಮಾಡಬಾರದು. ಅದು ಪ್ರಿಯವೂ ಅನುದ್ವೇಗಕರವೂ ಆಗಿರುವುದು. ಅದಕ್ಕೆ ಸತ್ಯವನ್ನು ಪ್ರಿಯವಾಗಿ ಆಡಬೇಕು. ಸತ್ಯವಿದ್ದರೂ ಪ್ರಿಯವಿರದಿದ್ದರೆ ಆಡಬಾರದು, ಪ್ರಿಯವಿದ್ದರೂ ಸತ್ಯವಿರದಿದ್ದರೂ ಆಡಬಾರದು. ಇದುವೇ ಸನಾತನ ಧರ್ಮ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವನ್ನು ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತೇಳಿ ಬಸವಣ್ಣವರ ಅದನ್ನು ನಮಗೆ ಈ ಸತ್ಯವನ್ನು ನುಡಿಬೇಕಾದ್ರೆ ಈ ರೀತಿ ಸತ್ಯದಲ್ಲಿ ನಾವು ಅನುಭವಿಸಬೇಕು. ಸದಾಚಾರಗಳ ಸದ್ರೂಪ ಪರಮಾತ್ಮನ ಪ್ರಿಯ ಸಾಧನಗಳ ಆದ್ದರಿಂದ ಅವೆಲ್ಲ ಸತ್ಯವೇ. ಆಚಾರಗಳನ್ನು ಪರಮಾತ್ಮನ ನಿರೂಪಿಸುವ ಮಾತಲ್ಲ, ಸತ್ಯವೇ ಸತ್ಯ ನುಡಿಯುವುದು. ಪ್ರಪಂಚದಲ್ಲಿ ಬಹು ಕಠಿಣ ಎಂದು ಬಹುಜನರ ಗ್ರಹಿಕೆ. ಸತ್ಯದಿಂದ ಪ್ರಪಂಚ ಕೆಡುತ್ತದೆ ಎಂದು ಕೆಲವೊಬ್ಬರ ಅನಿಸಿಕೆಗಳದಾವ. ಅದು ಭಯ, ತಾಕಿತ, ಲೌಕಿಕರೆಲ್ಲ ಉಂಟಾಗಿದೆ. ಆದರೆ ಅದು ಸರಿಯಲ್ಲ. ಸತ್ಯವು ಪ್ರಪಂಚವನ್ನೆಂದೂ ತಿಳಿಸುವುದಿಲ್ಲ, ಬದಲಾಗಿ ಸಮಾಜವನ್ನು ಅದು ಉದ್ಧರಿಸಬಲ್ಲದು. ಆದುದರಿಂದಲೇ ಅದಕ್ಕೆ ಯೋಗ ಭೂಮಿಕೆಯಲ್ಲಿ ಸ್ಥಾನ ಕೊಟ್ಟಾಗಿ ಉಂಟು. ಅದಕ್ಕೆ ನಮಗೆ ಯೋಗದೊಳಗೂ ಸಹ ಮೇನ್ ಸ್ಥಾನ ಏನು ಕೊಟ್ಟಾರ, 2ನೇ ನಂಬರ್ ಸತ್ಯವನ್ನು ಸತ್ಯ ಮಾತಾಡಬೇಕು ಅಂತ ಹೇಳೋದು. ಅಂಥ ಒಂದು ಸತ್ಯವನ್ನು ನಾವು ಹೇಳಬೇಕು. ಆಮೇಲೆ
ಅಷ್ಟೇ ಆಗಿರಬೇಕು. ನಾವು ಆಸ್ತಿಯನ್ನು ಎಷ್ಟು ಬೇಕು ಅಷ್ಟು ಗಳಿಸಬೇಕು. ಹೆಚ್ಚು ಗಳಿಸಿದ್ರೆ ಪರಿಗ್ರಹ ಥರ, ನಾವು ಎಷ್ಟು ಬೇಕು ಅಷ್ಟು ಗಳಿಸಿದ್ರೆ ಅಪರಿಗ್ರಹ ಥರ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಕೋಬೇಕು. ಅವನ್ನು ಈ ರೀತಿ ನಾವು ಅಪರಿಗ್ರಹ ಇವುಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದು ಯಮದೊಳಗೆ ಬರ್ತಾವೆ. ಮತ್ತು ನಾಳೆ ಯಮ ನಿಯಮವನ್ನು ನಾಳೆ ಹೇಳೋಣ. ಈಗ ಪ್ರಾಣಾಯಾಮಗಳನ್ನು, ಈಗ ಆಸನಗಳನ್ನು ಮಾಡೋಣ. ಈಗ ದಿವಸ ಸ್ವಲ್ಪ ಈ ಅಷ್ಟಾವರಣಗಳನ್ನು ಪೂರ್ಣವಾಗಿ ತಿಳ್ಕೊಂಡ್ರೆ ನಾವು ಯೋಗ ಅಂದರೆ ಏನು ಅನ್ನೋದು ತಿಳ್ಕೊಬೇಕು. ಯೋಗ ಅಂದರೆ ಕೆಲವೊಂದು ಆಸನ ಅಷ್ಟ ತಿಳ್ಕೊಂಡಾರ, ಪ್ರಾಣಾಯಾಮ ಅಷ್ಟ ತಿಳ್ಕೊಂಡಾರ, ಬರೀ ರೋಗ ನಿವಾರಣೆ ಮಾಡ್ಕೊಳ್ಳೋಷ್ಟು ತಿಳ್ಕೊಂಡಾರ. ಕೆಲವೊಂದು ರೋಗ ನಮ್ಮ ರೋಗ ಇಂಥವ್ರಲ್ಲ, ಅದಕ್ಕೆ ಕಡಿಮೆ ಮಾಡ್ಕೋಬೇಕು ಅಂತಲ್ಲ. ನೀವು ಸಂಪೂರ್ಣವಾಗಿ ಯೋಗ ಜೀವನವನ್ನು ಅಳವಡಿಸ್ಕೊಳ್ಬೇಕಂತಂದ್ರೆ ಮೇನ್ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾ ಈಗ ಕಾಲುಗಳನ್ನು ಚಾಚಿ ಈ ರೀತಿ ಕಾಲುಗಳನ್ನು ಅಲಂಕರಿಸಿ ಸ್ವಲ್ಪ ಕಾಲುಗಳನ್ನು ಅಲಂಕರಿಸಿ ಮಾಡಿ ಈಗ ವಜ್ರಾಸನ ಸ್ಥಿತಿ ಬನ್ನಿ. ವಜ್ರಾಸನ ಮಾಡ್ಬೇಕಾದ್ರೆ ಈ ರೀತಿ ಕೂಡಬೇಕು. ರೂಢಿ ಇರಲಾರ್ದು ಏನಾಗ್ತದೆ, ನರಗಳಿರುವಂಥ ಪರಿಸ್ಥಿತಿ ಇರ್ತಾವೆ. ಯಾರಿಗೆ ಮೊಣಕಾಲ ನೋವು, ಕೀಲು ನೋವುಗಳು ಭಾಳ ಜಾಸ್ತಿ ಇರ್ತಾವೆ, ಅವರು ಇಲ್ಲಿ ರಿವೇಲ್ ಇಟ್ಕೋಬೇಕಿಲ್ಲ, ಮತ್ತು ಹಾವಳಿ ಹಾಕೊಂಡು ಇಟ್ಕೋಬೇಕು. ಈ ರೀತಿ ಮಂಡೂಕಾಸನ. ಈಗ ನಾವು ಮಧುಮೇಹವನ್ನು ಕಡಿಮೆ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನು ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಉಸಿರನ್ನು ನಿಧಾನವಾಗಿ ಎದೆಯನ್ನು ನಮ್ಮ ತೊಡೆ ನಮ್ಮ ಎದಿರ್ತಾನೆ ಎಷ್ಟು ಸಾಧ್ಯತೆ ಈ ಆಸನದಲ್ಲಿ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿದ್ದರೆ ತಾನೇ ಹೊತ್ತಿರಬೇಕು. ಉಸಿರು ಕೊಟ್ಟ ಮೇಲೆ ಇದು ಮೊದಲನೇ. ಇದರೊಳಗೆ ಎರಡು ಪ್ರಕಾರಗಳು. ಕಿಬ್ಬಟ್ಟೆಯಲ್ಲಿ ಇಟ್ಟು ಎಡಹಸ್ತವನ್ನು ಬಲಹಸ್ತದಲ್ಲಿ ಇಡ್ತಿರಬೇಕು. ಈ ರೀತಿ ಉಸಿರನ್ನು ಬಿಟ್ಟು ಕೆಳಗೆ ಬರಬೇಕು. ಈ ರೀತಿ ಇದು. ಈಗ ಇಷ್ಟು ಕೂತ್ರಾಗ ಇದಕ್ಕೆ ಅಂತಾರೆ ವಜ್ರಾಸನ ಅಂತ. ಇದಕ್ಕೆ ಇನ್ನೊಂದು ಸೂಕ್ತ ವಜ್ರಾಸನ ಅಂತ. ಸೂಕ್ತ ವಜ್ರಾಸನ ಮಾಡಿದ್ರೆ ಇಲ್ಲಿ ನೋವುಗಳು ನಿವಾರಣೆ ಆಗ್ತದೆ. ಅದು ಹೇಗೆ ಮಾಡಬೇಕು ನೋಡಿ. ಈ ರೀತಿ ಸೂಕ್ತ ವಜ್ರಾಸನದಲ್ಲಿ ಈ ರೀತಿ ಕುಂಡಬೇಕು. ಎಲ್ಲರೂ ಈ ರೀತಿ ಮುಡ ಇಟ್ಕೋಬೇಕು. ಅರ್ಜುನ್ ಈ ರೀತಿ ಮುಡ ಇಟ್ಕೋಬೇಕು. ಹಾಂ, ನಿಧಾನವಾಗಿ ಈ ರೀತಿ ಹಿಂಗೆ ಬರಬೇಕು. ಒಂದು ಕಾಲು ನೋಡಿ ಈ ನೋಡಿ ಈ ರೀತಿ. ಹಾಂ, ಎರಡು ಕಾಲು ಕೂಡಿರ್ಬೇಕು. ಎರಡು ಸಾಧ್ಯ ಕೂಡಿಸಿ, ಯಾರಿಗೆ ಕೊಡಂಗಿಲ್ಲ ಅವ್ರು ಬಿಡಿ. ಹಾಂ, ಎರಡು ಕೈ ನಿಂತು ಹೋಗ್ಬೇಕು. ನಿಧಾನ ಎರಡು ಕೈ ಹಿಂದೆ ಹೋಗ್ಬೇಕು. ಈಗ ಈ ರೀತಿ ಎರಡು ಕೈಗಳನ್ನ ಸ್ವಲ್ಪ ಕುತ್ತಿ ಕೈ ಇಟ್ಕೊಂಡು ಕುತ್ತಿಗೆಯನ್ನು ಶೀಲ ಮಾಡ್ಕೊಂಡು ನೋಡಿ. ಎರಡು ಕೈ ಹೊಂದಬೇಕು. ಈ ಆಸನ ಶವಾಸನಗಳಲ್ಲಿ ಮಾಡಬೇಕು. ಹೆಚ್ಚೆಚ್ಚಿಗೆ ಮಲ್ಕೋಬೇಕು. ನೋಡಿ, ಆಸನ ಮಾಡೋದ್ರಿಂದ ನಡದ ನೋವುಗಳು, ಬಜ್ಜು, ವೇಟು, ಆಮೇಲೆ ತೂಕ ಜಾಸ್ತಿ ಇರ್ತದೆ, ಕಡಿಮೆ ಮಾಡಿ. ಡೈಜೆಷನ್ ಚೆನ್ನಾಗಿ ನಿಧಾನ ಎರಡು ಕೈಗಳನ್ನ ಈ ರೀತಿ ಎಂಬುದನ್ನು ತರಬೇಕು. ಕೈ ಮುಗಿಬೇಕು. ಈ ರೀತಿ ನಿಧಾನವಾಗಿ